ಈ ನಾಟಕ ಮಾತು ಬಿದ್ದಿತು ಮೌನ ಗೆದ್ದಿತು. ಈ ನಾಟಕದ ಪ್ರಮುಖ ಪಾತ್ರಧಾರಿ ಮಂಜು ಪಾತ್ರಧಾರಿ ರಮೇಶ್ ಕೋಳಿ ಇವರಿಗೆ ಗಣೇಶ್ ಬಾಕಳೆ ಇವರಿಂದ ಸತ್ಕಾರ. ರಮೇಶ್ ಕೋಳಿ ಇವತ್ತಿನ ನಾಟಕದ ದಯವಿಟ್ಟು ಯಾರು ಹೇಳ್ಬೇಡ್ರಿ. ಇನ್ನು ಎರಡು ಕೊನೆ ಸನ್ನಿವೇಶ ಅದಾವು. ಒಂದ್ ಹಾಸ್ಯ ಐತಿ, ಲಾಸ್ಟ್ ಮುಗಿದಿ. ಎರಡು ಹೇಳ್ಬೇಡ್ರಿ, ಕೊನೆ ಎರಡು ಸನ್ನಿವೇಶ ಅದಾವು. ಹೋಗ್ಬಾರ್ದು. ಈ ನಾಟಕ ಮಾಡ್ಬೇಕಾದ್ರೆ ನಮ್ಮ ಕಂಪನಿಯವ್ರಿಗೆ ಇದೆಲ್ಲ ಸಹಾಯ ಸರ್ಕಾರಕ್ಕ 1,00,000 ರೂಪಾಯಿ ಖರ್ಚು ಬೈತಿ ಕಂಪನಿ ನಾಟಕ ಮಾಡ್ಬೇಕಾದ್ರೆ. ಅದಕ್ಕೆ ಆ ಥರದ ಅನಂತವ್ರಿನ ಒಂದ್ ಹಾಸ್ಯ ಆಗ್ತೈತಿ, ಅದಾಗುತ್ತಕಲ್ಲಿ ಕೊನೆಯ ಲಾಸ್ಟ್ ಸನ್ನಿವೇಶ ಇದೆ. ಎರಡು ಸನ್ನಿವೇಶ ಅದಾವ ನೋಡ್ರಿ ಅಂದ್ರೆ ನಿಮಗೂ ಕತಿ ತಿಳಿತೈತಿ. ಇದು ಮಾಡ್ಬೇಕಾದ್ರೆ 1,00,000 ಖರ್ಚು ಬಂದಿದೆ ನಮಗೆ. ನೀವು ನೋಡ್ಕೋತ ಕೂತ್ರೆ ಅದ್ ನಮ್ಗೆ ಖರ್ಚು ಮಾಡಿದ ಉಪಯೋಗ ಬರೋದೈತಿ. ಅದಕ್ಕೆ ಒಂದ್ ಸ್ವಲ್ಪ ಒಂದ್ 15 ನಿಮಿಷ ನಾಟಕ ಮುಗಿದೈತಿ. ಒಂದ್ ಸ್ವಲ್ಪ ಕೊಡ್ರಿ ಪ್ಲೀಸ್. ನಿಮ್ ದಯಮಾಡಿ ಕಾಲ ಮುಗಿತಾನು ಕೊಡ್ರಿ. ಈ ನಾಟಕದ ಪ್ರಮುಖ ತಿರುವಿನ ಸನ್ನಿವೇಶ. ಇನ್ನು ಒಂದೇ ಸನ್ನಿವೇಶದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಅದಕ್ಕೆ ಯಾರೂ ಎದ್ದು ಹೋಗಬಾರ್ದೆಂದು ಕೇಳಿಕೊಳ್ಳುತ್ತೇನೆ. ಮಂಜು ಪಾತ್ರಕ್ಕೆ ರಮೇಶ್ ಕೋಳಿ ಇವರಿಗೆ ಗಣೇಶ್ ಬಾಕಡೆ ಇವರಿಂದ, ಇವತ್ತಿನ ರವಿ ಪಾತ್ರವನ್ನ ಶಿರಾಜ್ ಜಮಖಂಡಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಸುರೇಶ್ ಜಾಧವ್ ಇವರಿಂದ ಸತ್ಕಾರ. ಕರ್ಮೇಂದ್ರ ಪಾತ್ರ ವಹಿಸಿದ ಜಕ್ಕಪ್ಪ ಖೋತ್ ಇವರಿಗೆ ಪೋಪಟ್ ಅಕ್ಕುಳೆ ಇವರಿಂದ ಸತ್ಕಾರ. ಹಾಗೂ ಕೃಷ್ಣ ಪಾತ್ರಧಾರಿ ಇವರಿಗೆ ಶಂಕರ್ ಬಾಕಳೆ ಇವರಿಂದ ಸತ್ಕಾರ. ಇವತ್ತಿನ ನಾಟಕದ ಗೋವಿಂದ ಪಾತ್ರವನ್ನು ವಹಿಸಿದಂತ ಪಿಂಟು ಬಡಿಗೇರಿ ಇವರಿಗೆ ಮಲ್ಲಯ್ಯ ವಸ್ತ್ರಾದಿ ಇವರಿಂದ ಸತ್ಕಾರ. ಹಾಗೂ ಈ ಸಂಘದ ಅಧ್ಯಕ್ಷರು ಸುರೇಶ್ ಹಿರೇಮಠ್ ಇವರು ಸೊಗುರಪ್ಪ ಪಾತ್ರಧಾರಿಗಳು, ಇವರಿಗೆ ನಿಸಾರ್ ತಾಂಬುಳಿ ಇವರಿಂದ ಸತ್ಕಾರ. ಸುಭಾಷ್ ಪಾತ್ರಧಾರಿ ಮಂಜುನಾಥ್ ಸರ್ ಇವರಿಗೆ ಕೇದಾರಿ ಬಾಕಳೆ ಇವರಿಂದ ಸತ್ಕಾರ. ಹಾಗೂ ಪೋಸ್ಟ್ಮನ್ ಪಾತ್ರಧಾರಿ ಸಿಕಂದರ್ ಸನದಿ ಇವರಿಗೆ ದುಂಡಪ್ಪ ಮಾಗನೂರಿ ಇವರಿಂದ ಸತ್ಕಾರ. ಸ್ವಾಮಿ ಪಾತ್ರಧಾರಿ ರಮೇಶ್ ಕುಂಬಾರ್ ಇವರಿಗೆ ಸುಧೀರ್ ಕಲ್ಯಾಣಿ ಇವರಿಂದ ಸತ್ಕಾರ. ಇನ್ನು ನಾಟಕದ ಪ್ರಮುಖ ತಿರುವಿನ ಸನ್ನಿವೇಶ. ಈ ಸನ್ನಿವೇಶ ನೋಡಿದ್ರೆ ಮಾತ್ರ ನಾಟಕ ಅರ್ಥವಾಗುತ್ತೆ. ಅದಕ್ಕೆ ಕೊನೆಯ ಸನ್ನಿವೇಶ ನೋಡಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ನಾಟಕಕ್ಕೆ ಆಗಮಿಸಿದ ಹಿಂದೂ ಮುಸ್ಲಿಂ ಸಮಾಜದ ಗುರುಗಳಾದ ಅಲಂ ಬಾಬಾ ಮಕಾಂದಾರ್ ಅವರು ಭಾರತಿ ಮತ್ತು ಮಂಜೂನ್ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ತುಂಬಾ ಧನ್ಯವಾದ. ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ದೊಂದು ಯೂಟ್ಯೂಬ್ ಚಾನಲ್ ಐತಿ, PKR ಡ್ರಾಮಾ ಕಂಪ್ನಿ ಅಂತೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಶೇರ್ ಮಾಡ್ರಿ, ಒಂದು ಸ್ವಲ್ಪ ಸಪೋರ್ಟು ಮಾಡ್ರಿ. ಹಂಗೆ ನಂದು ಇನ್ಸ್ಟಾಗ್ರಾಮ್ ಐಡಿನೂ ಐತಿ, ಓಡಾಳುವಿಕೆ ಅಂತೇಳಿ. ಅದಕ್ಕೂ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ. ಇವ್ರು ಯೂಟ್ಯೂಬ್ ಇದಕ್ಕೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಮತ್ತು ಈ ನಮ್ಮ ನಾಟಕದ ಸೋಷಿಯಲ್ ಮೀಡಿಯಾ ವರ್ಕ್ ಮಾಡಿದಂತ ನಮ್ಮ ಸುಜಲ್ ಪಿರಜೆ ಅವ್ರಿಗೂ ಮತ್ತು ಪೊಪ್ಪಟಕ್ಕಳಿವರಿಗೂ ನಮ್ಮ ಕಂಪನಿ ವತಿಯಿಂದ ತುಂಬ ಧನ್ಯವಾದಗಳು ಹೇಳಿ. ಹಾಗೂ ಈ ಸಂಘದ ಅಧ್ಯಕ್ಷರಾದ ಸುರೇಶ್ ಹಿರೇಮಠ್ ಇವರಿಗೆ ಮತ್ತೊಮ್ಮೆ ಯಕ್ಷಂಬ ಗ್ರಾಮಸ್ಥರ ಪರವಾಗಿ ಸತ್ಕಾರ ಸಮಾರಂಭ. ಅದೇ ರೀತಿ ಉಪಾಧ್ಯಕ್ಷರಾದ ಕುಮಾರ್ ವಸ್ತ್ರ ಇವರಿಗೂ ಕೂಡ ಯಕ್ಷಂಬದ ಪರವಾಗಿ ಹಾಗೂ ಬಸವ ಪ್ರತಿಷ್ಠಾನ ಸಮಿತಿ ಯಕ್ಷಂಬ ಇವರ ಪರವಾಗಿ ಸತ್ಕಾರ ಸಮಾರಂಭ. ಮಹೇಶ್ ಬಾಕಳೆ ಹಾಗೂ ಚಿದಾನಂದ್ ವಸ್ತ್ರ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾಟಕಕ್ಕೆ ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ವಂದನೆಗಳು ಅರ್ಪಿಸುತ್ತಾ, ಈಗ ಒಂದು ನಾಟಕ ಮಾಡಬೇಕಾದ್ರೆ ಸುಮಾರು 1-2 ತಿಂಗಳ ಪ್ರಾಕ್ಟೀಸ್ ಮಾಡಕ್ಕೆ ಆಗ್ತೈತಿ. ಆದ್ರೆ ಮತ್ತು ಇದೇನು ಒಂದೇ ಮನೆಯವರ ಹುಡುಗರಲ್ಲ, ಇದು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಮಗೆ ನಾವು ಕರೆದಾಗ ಬಂದು ನಮಗೆ ತಾಲೀಮು ಮಾಡಿಸಿ ಇಲ್ಲಿ ಒಂದು ಪಾತ್ರ ಮಾಡಬೇಕಾದ್ರೆ ತುಂಬ ಕಷ್ಟ ಅನಿಸ್ತೈತಿ. ಅಂಥದ್ರೊಳಗೆ ಒಂದು ನಮ್ಗೆ ಹೇಳಕ್ಕಾಗತ್ತು. ನಮ್ಮ ಸಂಘದಲ್ಲಿ ಒಬ್ಬ ಪಾತ್ರ ಮಾಡಿದ ಹಾಸ್ಪಾಟ್ ಮಾಡಿದಂಥ ಚಿದಾನಂದ ಮಾನ್ಯದಲ್ಲಿ ಆತ್ಮೀಯರು ಅವ್ರು ಮುಂಜಾನೆ ಆಕ್ಸಿಡೆಂಟ್ ಆಯಿತು.
ಅಂಗ್ಲಿ ದಾರಿಲಿ ಹೋಗುವಾಗ ಅವ್ರಿಗೆ ತುಂಬ ಏಟಾಯಿತು. ಮುಂಜಾನೆ 7 ಗಂಟೆಗೆ ನಮಗೆ ಫೋನ್ ಬಂತು, ಹಿಂಗೆ ಆಗ್ಯದ ಮತ್ತು ಹೆಂಗೆ ಮಾಡೋದು ಅಂತ. ನೋಡ್ರಪ್ಪ ದೇವ್ರು ನಾನು ಏನು ಮಾಡ್ದಂತ ನೋಡು ಅಂತಂದೇವ್ರಿ. ಅಂತ ನಾವು ಕೊತ್ತೂರಿ ಸರಿ ಫೋನ್ ಮಾಡಿದ್ವಿ. ಅವರು ಏನು ಮಾಡೋಕ್ಕಾಗಲ್ಲ ರೀ, ನೀವು ಅದು ಬೇರೆ ನಾಟಕದ ಒಂದು ಹಾಸ್ಪಾಟ್ ಹಾಕಿರಿ ಮತ್ತು ಮಾಡೋಣ ಅಂತಂದ್ರಿ. ಅಂಥದ್ದು ನಮ್ಮ ಸುನಿಲ್ ಒಕ್ಕಳಿ ನಮ್ಮ ನಾಟಕದ ರೋವಾರಿನ ಅವರು. ಮತ್ತು ಈ ನಾಟಕ ಸ್ಟೇಜ್ ಮಾಡಬೇಕಾದ್ರೆ ಅವರ ಕಾರಣ ಅಂತ. ಅವ್ರು ಏನಿಲ್ಲ ನಾವು ಬರ್ತಾನು ಮತ್ತು ಅಲ್ಲಿ ಸಂಘ ಸಿಗಕ್ಕೆ ಒಂದು ಸಂಘ ಐತಿ, ಅವ್ರಿಗೆ ಹೋಗಿ ಭೇಟಿ ಆಗೋಣ ಅಂಥೇಳಿ ಅಲ್ಲಿ ಪಾಪು ಅಂತ ಒಬ್ಬರ ಸಂಘದ ಮ್ಯಾನೇಜರ್ ಇದ್ರು, ಅವ್ರಿಗೆ ಹೋಗಿ ಭೇಟಿ ಆದ್ವಿ. ಅಂತೇನಿಲ್ಲ ನಿಮ್ಮ ನಾಟಕ ನಡೆಸಂಗಿಲ್ಲ, ನಾವು ಕಳಿಸ್ತೀವಿ ಅಂತೇಳಿ ಅವ್ರ ಹೆಣ್ಮಕ್ಳನ್ನ ಮತ್ತು ಅವ್ರ ತಮ್ಮನ್ನ 2 ಮಂದಿನ ಕಳಿಸಿ ನಮ್ಮ ನಾಟಕ ಯಶಸ್ವಿ ಮಾಡಿದ್ರು. ಅವ್ರಿಗೆ ನಮ್ಮ ತುಂಬ ಧನ್ಯವಾದಗಳು. ಒಂದ್ ನಾಲ್ಕು ಮಾತು ಹೇಳಿದ್ದಕ್ಕೆ ಸ್ವಾಮಿಗಳಿಗೂ ಧನ್ಯವಾದಗಳು. ನೀವು ಒಂದು ಸಂಘದಾಗ ಅವ ಹಾಸ್ಪಿಟ್ ಮಾಡಿದವ ಹುಡುಗ ಕೆಲಸ ಮಾಡ್ದವ, ನಾವು ಒಂದು ಹೇಳಿದಕ್ಕೆ ಬಂದು ಒಂದು ತಾಲೀಮಿಲ್ದೆ ಬಂದು ಪುಸ್ತಕನೂ ನೋಡ್ಲಾರ್ದ ಇಷ್ಟು ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ಮಾಡಿಕೊಟ್ಟ ಅವಂಗೂ ನಮ್ಮ ಸಂಘದ ಪರವಾಗಿ ತುಂಬ ಧನ್ಯವಾದ. ಕೃಷ್ಣ ಎಂಬ ಹಾಸ್ಯಪಾತ್ರಧಾರಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಕ್ಸಂಬ ಪಟ್ಟಣದ ಸಾರ್ವಜನಿಕರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು.